ನಾನು ಬೆಲೆ ಕೊಡೋದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಮಾತ್ರ. ವ್ಯಕ್ತಿ ಹತ್ರ ಇರೋ ದುಡ್ಡಿಗಲ್ಲ. ದುಡ್ಡೇನು ಯಾರು ಬೇಕಾದರೂ ಮಾಡ್ತಾರೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬಿಡು, ಹುಚ್ಚಾಗ್ತೀಯ. ನಿನ್ನ ಬಗ್ಗೆ ನೀನು ಯೋಚನೆ ಮಾಡು, ರಿಚ್ ಆಗ್ತೀಯ. ಮನುಷ್ಯಂಗೆ ಅಹಂಕಾರ ಬರೋದಕ್ಕೆ ಎರಡೇ ಕಾರಣ. ಒಂದು ಸೌಂದರ್ಯ, ಇನ್ನೊಂದು ಹಣ. ನಮ್ಮ ಪುಣ್ಯ ಅವೆರಡೂ ನಮ್ಮ ಹತ್ರ ಇಲ್ಲ. ಇರೋದೊಂದೇ, ಸಖತ್ತಾಗಿರೋ ಮುಖದ ಮೇಲಿರೋ ನಗು. ನಡೆಯದಿದ್ದರೆ ದಾರಿ ಸಾಗದು, ದುಡಿಯದಿದ್ದರೆ ಬದುಕು ಸಾಗದು. ದುಡ್ಡು ಮಿತ್ರನ ಶತ್ರು ಮಾಡುತ್ತೆ, ಶತ್ರುನ ಮಿತ್ರನನ್ನಾಗಿ ಮಾಡುತ್ತೆ. ಆದರೆ ನನಗೆ ಅದರ ಭಯ ಇಲ್ಲ, ಯಾಕಂದರೆ ಅದು ನನ್ನ ಹತ್ರ ಇಲ್ಲ. ದುಡ್ಡು ಎಲ್ಲರಿಗೂ ಸಿಗುತ್ತೆ, ಆದರೆ ಒಳ್ಳೆಯವರು ದುಡ್ಡಿಗೆ ಸಿಗೋದಿಲ್ಲ. ಈ ಕಾಲದಾಗ ಮನದ ಮೇಲೆ ನಿಂತಿರುವ ಸಂಬಂಧಗಳಿಗಿಂತ ಧನದ ಮೇಲೆ ನಿಂತಿರುವ ಸಂಬಂಧಗಳೇ ಹೆಚ್ಚು. ದುಡ್ಡಿರಬೇಕು, ಇಲ್ಲಾಂದರೆ ದುಡಿತಿರಬೇಕು. ಎರಡೂ ಇಲ್ಲಾಂದರೆ ಈ ಪ್ರಪಂಚದಲ್ಲಿ ಯಾರು ನಮಗೆ ಬೆಲೆ ಕೊಡಲ್ಲ. ಕೆಲವರು ಸಂಬಂಧಕ್ಕೆ ಬೆಲೆ ಕೊಟ್ಟು ಜೊತೆಗಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ಈ ದುಡ್ಡಿಗೆ ಬೆಲೆ ಕೊಟ್ಟಿದ್ದು ಅಂತ ಇವಾಗ ಅರ್ಥ ಆಗ್ತಿದೆ. ಯಾವ ಸಂಬಂಧಕ್ಕೂ ಇಲ್ಲಿ ಬೆಲೆ ಇಲ್ಲ, ದುಡ್ಡಿಗೆ ಮಾತ್ರ ಸಂಬಂಧಗಳು ಇದೆ. ಇದೇ ಸತ್ಯ, ಇದೇ ವಾಸ್ತವ. ದುಡ್ಡು ಕೊಟ್ಟರೆ ಸಿನಿಮಾ ನೋಡ್ಬೋದು, ದುಡ್ಡು ಮಾಡು ನಾಟಕ ನೋಡ್ಬೋದು. ಈ ಹಣದ ಮರ್ಮನೇ ಅರ್ಥ ಆಗೋದಿಲ್ಲ. ಹಣ ಇದ್ದೋರಲ್ಲಿ ಗುಣ ಇರೋದಿಲ್ಲ, ಗುಣ ಇದ್ದೋರಲ್ಲಿ ಹಣ ಇರೋದಿಲ್ಲ. ಹಣ ಗುಣ ಎರಡೂ ಇದ್ದೋರಿಗೆ ಈ ಭೂಮಿಯ ಮೇಲೆ ಋಣ ಇರೋದಿಲ್ಲ. ಸ್ನೇಹ ಪ್ರೀತಿ ಸಂಬಂಧಗಳೆಲ್ಲ ದುಡ್ಡಿದ್ರೆ ಮಾತ್ರ ಅಂತ ಕೇಳ್ತಿದ್ದೆ, ನಂಬಿರ್ಲಿಲ್ಲ. ಆ ಮಾತು ನಿಜ ಅಂತ ಪ್ರೂವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಮಾಡದೆ ಬಿಡೋದಿಲ್ಲ. ಒಂದ್ಸಲ ಬೇಡ ಅಂತ ಅನ್ಕೊಂಡ್ರೆ ಯಾವನೇ ಆಗಲಿ ಮತ್ತೆ ತಿರುಗಿ ನೋಡೋ ಮಾತೇ ಇಲ್ಲ. ನೀನು ಸಿಗಲಿಲ್ಲ ಅಂತ ನಾನೇನು ಆತ್ಮಹತ್ಯೆ ಮಾಡಿಕೊಂಡು ಸಾಯಲ್ಲ, ಯಾಕಂದ್ರೆ ನೀನಿಲ್ಲದೆ ಬದುಕಲ್ಲ ಅನ್ನೋಕೆ ನೀನೇನು ಆಕ್ಸಿಜನ್ ಅಲ್ಲ. ನಾನಷ್ಟು ಸುಲಭವಾಗಿ ಯಾರನ್ನು ಕಳ್ಕೊಳ್ಳಲ್ಲ. ಯಾರನ್ನಾದ್ರೂ ಕಳ್ಕೊಂಡಿದ್ದೀನಿ ಅಂದರೆ ಅವರಿಗೆ ನನ್ನ ಹತ್ರ ಇರೋಕೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ನಾನು ಅಹಂಕಾರಿಗಳಿಗೆ ದುರಹಂಕಾರಿ. ನನ್ನ ನಂಬಿದವರಿಗೆ ನಾನು ಯಾವತ್ತೂ ಮೋಸ ಮಾಡೋದಿಲ್ಲ, ಮೋಸ ಮಾಡಿದವರನ್ನ ಯಾವತ್ತೂ ಮರೆಯೋದಿಲ್ಲ. ನಗ್ತಾ ನಗ್ತಾನೆ ಒರೆಸ್ಬೇಕು ಕೆಲವು ಜನಗಳನ್ನ, ಯಾಕಂದ್ರೆ ಅವರು ಭ್ರಮೆಲಿರ್ತಾರೆ. ಅವ್ರು ಬಿಟ್ರೆ ನಮಗೆ ಬೇರೆ ಜೀವನನೇ ಇಲ್ಲ ಅಂತ. ನನಗೆ ಬೆಟ್ಟದಷ್ಟು ಪ್ರೀತಿ ತೋರ್ಸೋದು ಗೊತ್ತು. ಆ ಪ್ರೀತಿಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಬದುಕೋದು ಗೊತ್ತು. ನಿನ್ನನ್ನು ನಿರ್ಲಕ್ಷಿಸಿದವರ ಎದುರು ನಿರೀಕ್ಷೆಗೂ ಸಿಗದ ಹಾಗೆ ಬದುಕು. ನಾವಾಗಿಯೇ ಪದೇ ಪದೇ ಮಾತನಾಡಿಸಿ ಗೌರವ ಕಳೆದುಕೊಳ್ಳೋದ್ಕಿಂತ ಮೌನವಾಗಿದ್ದು ನಮ್ಮ ಸ್ವಾಭಿಮಾನ ಉಳಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ನಿನ್ನ ಯೋಗ್ಯತೆಗೆ ತಕ್ಕಂತೆ ನೀನು ಯೋಚನೆ ಮಾಡ್ತೀಯ, ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ಯೋಚನೆ ಮಾಡ್ತೀನಿ. ಇದೇ ನನಗೂ ನಿನಗೂ ಇರೋ ವ್ಯತ್ಯಾಸ. ಆ್ಯಕ್ಚುಲಿ ನಾನು ಯಾರನ್ನು ಅವಾಯ್ಡ್ ಮಾಡಲ್ಲ. ಅವರು ಸ್ಟಾರ್ಟ್ ಮಾಡ್ತಾರೆ, ನಾನು ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಒಂದ್ಸಲ ಹೇಳಬೇಕು, 2 ಸಲ ಹೇಳಬೇಕು. ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಬಿಟ್ಬಿಡ್ಬೇಕು. ಯಾಕಂದರೆ ಪದೇ ಪದೇ ಹೇಳ್ತಿದ್ರೆ ಹೇಳೋ ಪದಕ್ಕೂ ಅರ್ಥ ಇರಲ್ಲ, ಹೇಳೋ ವ್ಯಕ್ತಿಗೂ ಬೆಲೆ ಇರಲ್ಲ. ಸಮಯ ಯಾವತ್ತೂ ಒಂದೇ ರೀತಿ ಇರಲ್ಲ. ಇಂದು ನಿನ್ನ ಸೋಲನ್ನು ನೋಡಿ ಆಡಿಕೊಂಡವರು ನಾಳೆ ನಿನ್ನ ಗೆಲುವನ್ನು ನೋಡಿ ಆಡಿಕೊಳ್ತಾರೆ. ಯಾರು ಇತರರಿಗಾಗಿ ಬದುಕ್ತಾರೋ ಅವ್ರು ಮಾತ್ರ ಬದುಕಿರ್ತಾರೆ, ಉಳಿದವರು ಬದುಕಿದ್ದು ಸತ್ತಂತೆ. ಮೌನವಾಗಿದ್ದೇನೆ, ಕಾಯುತ್ತ ನನ್ನ ಸಮಯಕ್ಕೆ. ನಟನೆಯ ಬದುಕು ಯಾವತ್ತೂ ನೆಮ್ಮದಿ ಕೊಡೋದಿಲ್ಲ. ಕೆಲವು ಸಾರಿ ದ್ವೇಷಿಸೋರಿಗೆ ದಂಡಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಮ್ಮ ನಗು, ಮೌನ ಮತ್ತು ನಿರ್ಲಕ್ಷ್ಯವೇ ಸಾಕು. 1000 ಜನ 1000 ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಂಡು ಕೂರಬಾರ್ದು. ನಾವೇನಂತ ನಮಗೆ ಗೊತ್ತಿದ್ರೆ ಸಾಕು, ಅಷ್ಟೇ ಜೀವನ.